ಎಸ್ಪೆಷಲಿ ಕ್ರಾನಿಕ್ ಡಿಸೀಸಸ್, ಎಸ್ಪೆಷಲಿ ಲಾಂಗ್ ಟರ್ಮ್ ಇಲ್ನೆಸಸ್ ಇರುತ್ತೆ. ಸಣ್ಣ ವಯಸ್ಸಿಂದ ಅದು ಮಗುಗೆ ಆಗಿದ್ರೆ ಅವ್ರನ್ನ ನಾವು ದೊಡ್ಡವರಾಗೋ ತನಕ ನಾವು ಕೈ ಬಿಡೋದಿಲ್ಲ. ಮಕ್ಕಳಿಗೆ ಬೆಳೆಯೋ ವಯಸ್ಸಲ್ಲಿ ನೋಡ್ಕೊಳ್ಳೋ ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಆಮೇಲೆ ಆ ವಯಸ್ಸಲ್ಲಿ ನಾವು ಹೇಳ್ತೀವಿ ಚಿಲ್ಡ್ರನ್ ಆರ್ ಬೋತ್ ಕ್ಯೂರಿಯಸ್ ಆ್ಯಂಡ್ ಫಿಯರ್ಲೆಸ್. ಸೊ ಅದರಿಂದ ಮಕ್ಕಳಲ್ಲಿ ಆಗ ಆಕ್ಸಿಡೆಂಟ್ಸು ಮನೆಯಲ್ಲಿ ಈಗ ತುಂಬ ಜಾಸ್ತಿ ಪ್ರಮಾಣಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮ ಇಂಡಿಯನ್ ಪೇರೆಂಟ್ಸ್ ಹೇಗಿದ್ದಾರೆ ಅಂದರೆ ಹಾಲು ಕುಡಿಲಿದ್ರೆ ಅವ್ರಿಗೆ ಸಮಾಧಾನ ಇರಲ್ಲ. 200 ml ಜಾಸ್ತಿ ಮಕ್ಕಳಿಗೆ ಹಾಲು ಕೊಡೋ ಅವಶ್ಯಕತೆ ಇಲ್ಲ. ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ನ ಹೆಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂಥವರು ಆಸ್ಟರ್ CMI ಹಾಸ್ಪಿಟಲ್ನ ಪ್ರೋಗ್ರಾಮ್ ಡೈರೆಕ್ಟರ್, ಪೀಡಿಯಾಟ್ರಿಕ್ಸ್ ಆ್ಯಂಡ್ ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಆದ ಡಾಕ್ಟರ್ ಚೇತನ್ ಗಿನಿಗೇರೆ ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಚೈತನ್ಯ ಆ್ಯಂಡ್ ನಮಸ್ಕಾರ ಆಡಿಯನ್ಸ್ ಆಫ್ ಪಬ್ಲಿಕ್ ನೆಕ್ಸ್ಟ್. ಡಾಕ್ಟರ್, ಮೊದಲಿಗೆ ಪೀಡಿಯಾಟ್ರಿಕ್ಸ್ ಅಂದರೆ ಏನು, ಅದೇ ರೀತಿ ಪೀಡಿಯಾಟ್ರಿಷಿಯನ್ ಏನು ಮಾಡ್ತಾರೆ ಅಂತ ಹೇಳಿ. ಸೊ ಯೂಶಲಿ ಇಂಗ್ಲೀಷ್ನಲ್ಲಿ ನಾವು ಹೇಳ್ತೀವಿ ಚಿಲ್ಡ್ರನ್ ಆರ್ ನಾಟ್ ಸ್ಮಾಲ್ ಅಡಲ್ಟ್ಸ್. ಸೊ ಮುಂಚಿನ ಕಾಲದಲ್ಲಿ ಮಕ್ಕಳು ಡಾಕ್ಟರ್ ಅಂತ ಸ್ಪೆಷಾಲಿಟಿ ಯಾವುದು ಇರ್ತಾ ಇರಲಿಲ್ಲ, ಅಟ್ಲೀಸ್ಟ್ 100 ವರ್ಷದ ಹಿಂದ್ಗಡೆ ನೋಡಿದರೆ. ಬಟ್ ಬರ್ತಾ ಬರ್ತಾ ಸೈನ್ಸ್ ಡೆವಲಪ್ಡ್ ಆಗ್ತಾ ನಮಗೂ ಇದನ್ನು ತಿಳಿತು, ಮಕ್ಕಳು ಎಲ್ಲ ರೀತಿ ಅಡಲ್ಟ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ. ಫಿಸಿಕಲ್ ಹೆಲ್ತ್ ಆಗಲಿ, ಮಾನಸಿಕವಾಗಿ ಆಗಲಿ, ಬಿಹೇವಿಯರ್ ಆಗಲಿ, ಸೊ ಎಲ್ಲ ರೀತಿ ಡಿಫ್ರೆಂಟ್ ಇರೋದ್ರಿಂದ ಈ ಸ್ಪೆಷಾಲಿಟಿ ನಿಧಾನಕ್ಕೆ ಡೆವಲಪ್ ಆಗಿ ಈಗ ತುಂಬ ಮೆಚ್ಯೂರ್ ಆಗಿದೆ ಸ್ಪೆಷಾಲಿಟಿ. ಇದರಲ್ಲಿ ನಾವು ನವಜಾತ ಶಿಶುವಿಂದ ಮಗು ಹುಟ್ಟಿದ ತಕ್ಷಣ 18 ವರ್ಷದವರೆಗೂ ಫಿಸಿಕಲ್, ಮೆಂಟಲ್, ಇಮೋಷ್ನಲ್ ಹೆಲ್ತ್ನ ಫ್ಯಾಮಿಲೀಸ್ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ನಾವು ಅವ್ರ ಹೆಲ್ತ್ ಪರವಾಗಿ ಅಡ್ವೈಸ್ ಕೊಡ್ತೀವಿ. ಆಮೇಲೆ ಮೆಡಿಕಲ್ ಇಲ್ನೆಸ್ ಇದ್ದಾಗ ಅದಕ್ಕೆ ಟ್ರೀಟ್ ಮಾಡ್ತೀವಿ. ಸೊ ಅಡಲ್ಟ್ ಸ್ಪೆಷಾಲಿಟೀಸಲ್ಲಿ ಹೇಗೆ ಆರ್ಗನ್ ಸ್ಪೆಸಿಫಿಕ್ ಸ್ಪೆಷಾಲಿಟಿ ಇದೆ, ಈಗ ಬ್ರೈನಿಗಂದರೆ ನ್ಯೂರಾಲಜಿಸ್ಟು, ಹಾರ್ಟಿಗಂದರೆ ಕಾರ್ಡಿಯಾಲಜಿಸ್ಟು, ಅದೇ ರೀತಿ ಮಕ್ಕಳು ಸಂಬಂಧಪಟ್ಟು ಸ್ಪೆಷಾಲಿಟೀಸು ಈಗ ಮೆಚ್ಯೂರ್ ಆಗ್ತಾ ಇದೆ. ಅಂದರೆ ಮಕ್ಕಳ ಸ್ಪೆಷಾಲಿಟಿನಲ್ಲೇ ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್, ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್, ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್, ಪೀಡಿಯಾಟ್ರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟ್, ಪೀಡಿಯಾಟ್ರಿಕ್ ಸ್ಕಿನ್ ಸ್ಪೆಷಾಲಿಸ್ಟ್, ಪೀಡಿಯಾಟ್ರಿಕ್ ಆರ್ಥೋಪೆಡಿಷನ್, ಇದೇ ರೀತಿ ಎಲ್ಲ ಆರ್ಗನ್ ಸ್ಪೆಸಿಫಿಕ್ ಸಂಬಂಧಪಟ್ಟು ಸ್ಪೆಷಾಲಿಟೀಸ್ ಈಗ ನಿಧಾನಕ್ಕೆ ಡೆವಲಪ್ ಆಗ್ತಾ ಇದೆ. ಇದ್ರ ಕಾರಣ ಏನಂದರೆ ಮೇನ್ಲಿ ಸೈನ್ಸ್ ಸ್ವಲ್ಪ ಲಾಸ್ಟ್ 25 ಇಯರ್ಸಲ್ಲಿ ಎಕ್ಸ್ಪ್ಲೋರ್ಡ್ ಆಗ್ತಾ ಇದೆ. ನಮಗೆ ಹೊಸ ಟೆಕ್ನಾಲಜೀಸ್ ಗೊತ್ತಾಗ್ತಾ ಇದೆ. ನಮ್ಮ ಹ್ಯೂಮನ್ ಬಾಡಿ ಬಗ್ಗೆ, ನಮ್ಮದು ಜೆನೆಟಿಕ್ಸ್ ಬಗ್ಗೆ, ನಮ್ಮದು ಎನ್ವೈರ್ಮೆಂಟಲ್ ಇರೋದು ಊಟ, ನೀರು, ಗಾಳಿ, ಅದು ಯಾವ ರೀತಿ ಮಕ್ಕಳು ಬಾಡಿಗೆ ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ಸುಮಾರು ನಮಗೆ ಈಗ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಅದನ್ನು ಸ್ಟ್ರೀಮ್ಲೈನ್ ಮಾಡಿ ಮಕ್ಕಳನ್ನ ಹೇಗೆ ಹೆಲ್ತಿಯಾಗಿ ನಾವು ಇಟ್ಕೋಬಹುದು, ಆಮೇಲೆ ಕಾಯಿಲೆ ಆದಾಗ ಯಾವ ರೀತಿ ನೋಡ್ಕೋಬಹುದು, ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಎಷ್ಟನೇ ವಯಸ್ಸಿನವರೆಗೆ ಮಕ್ಕಳು ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿ? ಯೂಶಲಿ ನಮ್ಮ ಅನಿಸಿಕೆ ಪ್ರಕಾರ ಟಿಲ್ 18 ಇಯರ್ಸ್ ಮಕ್ಕಳು ಪೀಡಿಯಾಟ್ರಿಷಿಯನ್ ಹತ್ರ ಫಾಲೋ ಮಾಡಿದರೆ ಅದು ಒಳ್ಳೆಯದು. ಕೆಲವು ಜಾಗದಲ್ಲಿ, ಆಮೇಲೆ ಕೆಲವು ಕಂಟ್ರೀಸಲ್ಲಿ ಅವರು 12 ಇಯರ್ಸ್ ತನಕ ಮಕ್ಕಳನ್ನ ನೋಡ್ಕೊಳ್ತಾರೆ. ಕೆಲವು ಜಾಗದಲ್ಲಿ ಮಧ್ಯದಲ್ಲಿ 15 to 16 ಇಯರ್ಸ್ ತನಕ ನೋಡ್ಕೊಳ್ತಾರೆ. 18 ಇಯರ್ಸ್ ಅಂತ ನಾವು ಯಾಕೆ ಅಂತ ಹೇಳ್ತೀವಿ ಅಂದರೆ, ಇದು ಅಡಾಲಸೆಂಟ್ ಪೀರಿಯಡ್ ಇರುತ್ತಲ್ಲ, ಟೀನೇಜರ್ಸ್ 13ಇಂದ 18-19ವರೆಗೂ, ಇದು ಸ್ವಲ್ಪ ಇಮೋಷ್ನಲಿ ಲೆಬೈಲ್ ಇರ್ತಾರೆ ಮಕ್ಕಳು. ಅವ್ರಿಗೆ ಅಷ್ಟೊಂದು ಮೆಚ್ಯೂರಿಟಿ ಇರಲ್ಲ. ಬಾಡಿ ಒಂದು ತಕ್ಕಂಗೆ ಡೆವಲಪ್ಮೆಂಟ್ ಆದ್ರೂ ಮೆಂಟಲಿ, ಇಮೋಷ್ನಲಿ ಅವರು ಸ್ವಲ್ಪ ಸಣ್ಣ ಮಗು ಥರನೇ ಇರ್ತಾರೆ. ಸೊ ಅದಕ್ಕೆ ಅವ್ರನ್ನ ಮಕ್ಕಳು ಡಾಕ್ಟರ್ ನೋಡಿದರೆ ಅವ್ರಿಗೂ ಸ್ವಲ್ಪ ಸಮಾಧಾನ ಇರುತ್ತೆ. ಯಾಕಂದರೆ ಅಡಲ್ಟ್ ಫಿಸಿಷಿಯನ್ಸು ಪೇಷಂಟ್ಸ್ ಅಪ್ರೋಚ್ ಮಾಡೋ ರೀತಿ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಎಸ್ಪೆಷಲಿ ಕ್ರಾನಿಕ್ ಡಿಸೀಸಸ್, ಎಸ್ಪೆಷಲಿ ಲಾಂಗ್ ಟರ್ಮ್ ಇಲ್ನೆಸಸ್ ಇರುತ್ತೆ. ಸಣ್ಣ ವಯಸ್ಸಿಂದ ಅದು ಮಗುಗೆ ಆಗಿದ್ದರೆ ಅವ್ರನ್ನ ನಾವು ದೊಡ್ಡವರಾಗೋ ತನಕ ನಾವು ಕೈ ಬಿಡೋದಿಲ್ಲ. ವಿ ವಾಂಟ್ ಟು ಹೋಲ್ಡ್ ದೆಮ್ ಆ್ಯಂಡ್ ವಿ ವಾಂಟ್ ಟು ಟ್ರೀಟ್ ದೆಮ್ ಟಿಲ್ ದೇ ರೀಚ್ ಅರೌಂಡ್ 19-20 ಇಯರ್ಸ್ ಸಮ್ಟೈಮ್ಸ್. ಎಷ್ಟು ದಿನಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಚೆಕಪ್ಗಾಗಿ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿ ಡಾಕ್ಟ್ರನ್ನ? ಸೊ ಫಸ್ಟ್ 2 ಇಯರ್ಸಲ್ಲಿ ನಾವು ಸ್ವಲ್ಪ ರೆಗ್ಯುಲರ್ ಚೆಕಪ್ ಅಂತ ಹೇಳ್ತೀವಿ. ಆಮೇಲೆ ನಮ್ಮದು ನೀವು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ವ್ಯಾಕ್ಸಿನೇಷನ್ ಶೆಡ್ಯೂಲ್ ನೋಡಿದರೆ ಫಸ್ಟ್ 2 ಇಯರ್ಸಲ್ಲಿ ಸುಮಾರು ಚೇಂಜಸ್ ಆಗ್ತಾ ಇರುತ್ತೆ. ಅಂದರೆ
ತಿಂಗಳು ವ್ಯಾಕ್ಸಿನ್ಸ್ ಇರುತ್ತೆ, ವ್ಯಾಕ್ಸಿನೇಷನ್ಸ್ ಆರ್ ಇಮ್ಯುನೈಸೇಷನ್ಸ್ ಹೇಳ್ತೀವಿ. ಸೊ ಅದಕ್ಕೆ ಅದು ಯಾಕೆ ಕೊಡ್ತೀವಿ ಅಂದರೆ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ ತುಂಬ ಇರುತ್ತೆ. ಸೊ ಪೀಡಿಯಾಟ್ರಿಕ್ಸಲ್ಲಿ ಎಲ್ಲರಿಗಿಂತ ಮುಖ್ಯವಾದ ಸೈಂಟಿಫಿಕ್ ಇನ್ವೆನ್ಷನ್ ಏನಂದರೆ ವ್ಯಾಕ್ಸಿನ್ಸ್. ಅದರಿಂದ ನಮಗೆ ಟಿ ಬಿ ಕಾಯಿಲೆ ಆಯಿತು, ಸ್ಮಾಲ್ ಪಾಕ್ಸ್ ಆಯಿತು, ಪೋಲಿಯೋ ಆಯಿತು, ಡಿಪ್ತೀರಿಯಾ, ವೂಪಿಂಗ್ ಕಾಫ್, ಈ ಥರ ಡೇಂಜರಸ್ ಇಲ್ನೆಸಸ್ 30 ವರ್ಷದ ಹಿಂದ್ಗಡೆ ಮಕ್ಕಳು ಸಾವಾಗ್ತಾಯಿದ್ರು, ಅದನ್ನು ನಾವು ಪ್ರಿವೆಂಟ್ ಮಾಡಿದ್ವಿ. ಸೊ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಿಂದ ವ್ಯಾಕ್ಸಿನೇಷನ್ ಸುಮಾರು ರಿಲೀಫ್ ಮಕ್ಕಳಿಗೆ ತಗೊಂಡು ಬಂದಿದೆ. ಸೊ ಫಸ್ಟ್ 2 ಇಯರ್ಸಲ್ಲಿ ವ್ಯಾಕ್ಸಿನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ, ವ್ಯಾಕ್ಸಿನ್ಸ್ನ ಅಡ್ಮಿನಿಸ್ಟರ್ ಮಾಡ್ತೀವಿ. ಅದ್ರ ಜೊತೆಗೆ ಮಕ್ಕಳದು ನ್ಯೂಟ್ರಿಷನ್ನು, ಫಸ್ಟ್ 6 ತಿಂಗಳಲ್ಲಿ ತಾಯಿ ಹಾಲೇ ಕುಡಿಸ್ಬೇಕು, ಬೇರೆ ಏನೂ ಕುಡಿಸ್ಬಾರ್ದು, ಮಗುದು ನಿದ್ದೆ ರೀತಿ ಯಾವ ಇದೆ, ಮಗುದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಯಾವ ರೀತಿ ನಡೀತಾ ಇದೆ, ವೆಯ್ಟ್ ಗೇನ್ ಹೇಗಾಗ್ತಾ ಇದೆ, ಹೈಟ್ ಗೇನ್ ಹೇಗಾಗ್ತಾ ಇದೆ, ಮಗು ಹೊಸ ಮೈಲ್ ಸ್ಟೋನ್ಸ್, ಸೋಷಿಯಲ್ ಬಿಹೇವಿಯರಲ್ ಲ್ಯಾಂಗ್ವೇಜ್ ಮೈಲ್ ಸ್ಟೋನ್ಸ್ನ ಟೈಮ್ ತಕ್ಕಂಗೆ ಅಟೇನ್ ಮಾಡ್ತಾ ಇದೆಯಾ ಇಲ್ವಾ, ಏನಾದರೂ ಡಿಲೇ ಇದೆಯಾ, ಅದೆಲ್ಲ ನಾವು ಈ ರೆಗ್ಯುಲರ್ ಚೆಕಪ್ಸಲ್ಲಿ ಡಿಸೈಡ್ ಮಾಡ್ತೀವಿ. ಸೊ ಫಸ್ಟ್ 6 ಮಂತ್ಸಲ್ಲಿ ಮಿನಿಮಮ್ 4 ಚೆಕಪ್ಸ್, ನೆಕ್ಸ್ಟ್ 6 ಮಂತ್ಸಲ್ಲಿ ಮಿನಿಮಮ್ 3 ಚೆಕಪ್ಸ್, ಸೆಕೆಂಡ್ ಇಯರ್ ಆಫ್ ಲೈಫ್ ಮಿನಿಮಮ್ 4 ಚೆಕಪ್ಸ್ ಆಗುತ್ತೆ. ಅದಾದಮೇಲೆ ಎವ್ರಿ 6 ಮಂತ್ಸ್ ಟಿಲ್ ಅರೌಂಡ್ 6 ಇಯರ್ಸ್ ಆಫ್ ಏಜ್ ಒಂದು ಜನರಲ್ ಚೆಕಪ್ ಮಾಡಿದರೆ ಇದೆಲ್ಲ ಆಗ್ತಾ ಇರೋ ಮಗುದು ಬಾಡಿನಲ್ಲಿ ಆಮೇಲೆ ಬ್ರೈನಲ್ಲಿ ಆಗ್ತಾ ಇರೋ ಚೇಂಜಸ್ನ ನಾವು ಮಾನಿಟರ್ ಮಾಡಿ ಅವ್ರನ್ನ ಮೇನ್ ಸ್ಟ್ರೀಮಂಗೆ ತಗೊಂಡು ಬರೋಕ್ಕಾಗುತ್ತೆ. ಸೊ ಸಿಂಪಲ್ ಎಕ್ಸಾಂಪಲ್ ಉದಾಹರಣೆ ಅಂದರೆ ಕೆಲವು ಸಾರಿ ಮಕ್ಕಳು ಕ್ಲಾಸಲ್ಲಿ ಅಟೆನ್ಷನ್ ಕೊಡ್ತಾ ಇರಲ್ಲ. ಸೊ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಬಂದಾಗ ಸ್ಕೂಲ್ ಟೀಚರ್ ಹೇಳ್ತಾರೆ ಇದು ಡಾಕ್ಟರ್ ತೋರಿಸ್ ಬನ್ನಿ, ಅವನು ಕ್ಲಾಸಲ್ಲಿ ಅಟೆನ್ಷನ್ ಕೊಡಲ್ಲ, ಅಷ್ಟೊಂದು ನಾವು ಹೇಳೋ ಮಾತನ್ನ ಕೇಳ್ಕೊಳ್ಳಲ್ಲ, ನಾವು ಹೆಸರಿಂದ ಕರೆದ್ರೆ ರೆಸ್ಪಾನ್ಸ್ ಸ್ವಲ್ಪ ಡಿಲೇ ಆಗಿರುತ್ತೆ. ಸೊ ಇದ್ರ ಕಾರಣಗಳು ಏನಿರಬಹುದು? ಸೊ ದೆನ್ ವಿ ಡೂ ಅ ಡೀಟೇಲ್ಡ್ ಅಸೆಸ್ಮೆಂಟ್, ಏನಾಗಿರಬಹುದು ಮಗುಗೆ. ಕೆಲವು ಸಾರಿ ಮಕ್ಕಳು ಈ ಥರ ಬಂದಾಗ ಅವ್ರಿಗೆ ಒಂದು ಕಿವಿನಲ್ಲಿ ಸ್ವಲ್ಪ ಹಿಯರಿಂಗ್ ಕಡಿಮೆ ಇರಬಹುದು, ಇಲ್ಲದೇ ಇದ್ದರೆ ಮಗುದು ಬ್ರೈನ್ ಡೆವಲಪ್ಮೆಂಟಲ್ಲಿ ಆಟಿಸಮ್ ಅಂತ ಒಂದು ಕಂಡೀಷನ್ ಇರಬಹುದು. ಸೊ ಇದೆಲ್ಲ ನಾವು ರೆಗ್ಯುಲರ್ ಚೆಕಪ್ ಮಾಡ್ತಾ ಇದ್ದಾಗ ಪೇರೆಂಟ್ಸ್ ಜೊತೆ ನಾವು ಕ್ವೆಶನ್ಸ್ ಇದು ಕೇಳ್ತೀವಿ, ಮಗುದು ಬೆಳವಣಿಗೆ ಹೇಗಿದೆ, ವಾಟ್ ಈಸ್ ದಿ ಲೈಫ್ ಸ್ಟೈಲ್, ಮಗು ಎಷ್ಟು ಗಂಟೆ ಎದ್ದೇಳುತ್ತೆ, ಬೆಳಿಗ್ಗೆಯಿಂದ ರಾತ್ರಿ ತನಕ ಏನೇನು ಊಟ ಮಾಡುತ್ತೆ, ಎಷ್ಟು ಆಟ ಆಡುತ್ತೆ, ಬಿಸಿಲಲ್ಲಿ ಎಷ್ಟು ಗಂಟೆ ಇರುತ್ತೆ, ಏನು ಟಾಯ್ಸ್ ಜೊತೆ ಆಟ ಆಡುತ್ತೆ, ವಾಟ್ ಈಸ್ ದ ಡಿಜಿಟಲ್ ಎಕ್ಸ್ಪೋಜರ್, ಬೇರೆ ಮಕ್ಕಳ ಜೊತೆಗೆ ಆಮೇಲೆ ದೊಡ್ಡವ್ರ ಜೊತೆಗೆ ಆ ಮಗುದು ಇಂಟರಾಕ್ಷನ್ ಯಾವ ರೀತಿ ಇದೆ. ಸೊ ಇದೆಲ್ಲ ನಾವು ಈ ಕನ್ಸಲ್ಟೇಷನ್ಸಲ್ಲಿ ಕೇಳಿದಾಗ ನಮಗೆ ಇದೆಲ್ಲ ಕ್ಲೂಸ್ ಸಿಗುತ್ತೆ. ಮಗು ಫಿಸಿಕಲ್, ಮೆಂಟಲ್, ಇಮೋಷ್ನಲ್ ಗ್ರೋತ್ ನಾರ್ಮಲ್ ಇದೆಯಾ ಇಲ್ಲ ನಾರ್ಮಲ್ಗಿಂತ ಸ್ವಲ್ಪ ಕಡಿಮೆ ಇದೆಯಾ ಅಂತ. ಡಾಕ್ಟರ್, ನೀವು ಹೇಳಿದ್ರಿ ವ್ಯಾಕ್ಸಿನೇಷನ್ ತಗೋಬೇಕು ಮಕ್ಕಳು ಅಂತ ಹೇಳಿ, ಎಷ್ಟು ವರ್ಷದವರೆಗೆ ತಗೋಬೇಕು, ಯಾವ ರೀತಿ ತಗೋಬೇಕು ವ್ಯಾಕ್ಸಿನ್ ಎಲ್ಲ ಅಂತ ಹೇಳಿ? ಸೊ ಇದರಲ್ಲಿ ನಮ್ಮದು ಸರ್ಕಾರದ ಪ್ರಕಾರ ಒಂದು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಟೋಕಾಲ್ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನಮ್ಮದು ಅಕಾಡೆಮಿಕ್ ಬಾಡಿ ತಕ್ಕಂಗೆ ಅದರಲ್ಲೂ ಕೆಲವೊಂದು ವ್ಯಾಕ್ಸಿನೇಷನ್ಸ್ ಇರುತ್ತೆ. ಸೊ UIP ಅಲ್ಲ, ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್, ಅದರಿಂದ ನಮ್ಮದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್, ಗೌರ್ಮೆಂಟ್ ಹೆಲ್ತ್ ಕೇರ್ ಸೆಂಟರಿಂದ ಸುಮಾರು ಫೆಸಿಲಿಟೀಸ್ ವ್ಯಾಕ್ಸಿನ್ಗೋಸ್ಕರ ಇರುತ್ತೆ. ಸೊ ಫಸ್ಟ್ 5 ಇಯರ್ಸಲ್ಲಿ ಮೋಸ್ಟ್ ಆಫ್ ದ ವ್ಯಾಕ್ಸಿನ್ಸ್ ಗೆಟ್ ಓವರ್. ಓಕೆ, ಅದರಲ್ಲಿ ಕಾಮನ್ ಡಿಸೀಸಸ್ ನಾವು ಅವಾಯ್ಡ್ ಮಾಡೋದು ಅಂದರೆ ಡಿಪ್ತೀರಿಯಾ, ವೂಪಿಂಗ್ ಕಾಫ್, ಟೆಟನಸ್, ಪೋಲಿಯೋ, ಟ್ಯೂಬರ್ಕ್ಲೋಸಿಸ್, ಆಮೇಲೆ ಮೀಸಲ್ಸ್, ಮಂಪ್ಸ್, ರುಬೆಲ್ಲಾ, ಟೈಫಾಯ್ಡ್, ಹೆಪಟೈಟಿಸ್ A, ಚಿಕನ್ ಪಾಕ್ಸ್, ಆಮೇಲೆ ಈ ಸೀಸನಲ್ ಫ್ಲೂ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ. ಅದು ವಿಂಟರ್ ಸೀಸನಲ್ಲಿ ಈ ಥರ ವೈರಲ್ ಇನ್ಫೆಕ್ಷನ್ಸ್ ರಿಸ್ಕ್ ಇರೋ ಮಕ್ಕಳಿಗೆ ಅದನ್ನು ಕೊಟ್ಟರೆ ಒಳ್ಳೆಯದು. ಸೊ ಟಿಲ್ 5 to 6 ಇಯರ್ಸ್ ವ್ಯಾಕ್ಸಿನೇಷನ್ಸ್ ವಿಲ್ ಬಿ ಮೋರ್. ಅದಾದಮೇಲೆ 10 ಇಯರ್ಸಲ್ಲಿ ಒಂದು ಬೂಸ್ಟರ್ ಡೋಸಸ್ ಕೊಡ್ತೀವಿ. ಅದ್ರ ಜೊತೆಗೆ ಈ ನಡುವೆ ಸರ್ವೈಕಲ್ ಕ್ಯಾನ್ಸರ್ ಇಂದ ಫೈಟ್ ಮಾಡೋಕ್ಕೋಸ್ಕರ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ಸು ಬಂದಿದೆ. ಅದನ್ನು 9 to 12 ಇಯರ್ಸಲ್ಲಿ ನಾವು ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಮಕ್ಕಳ ಹೆಲ್ದಿ ಮತ್ತು ಗ್ರೋತ್ಗೋಸ್ಕರ, ಡೆವಲಪ್ಮೆಂಟ್ಗೋಸ್ಕರ ಏನು ಮಾಡಬೇಕು ಅಂತ ಹೇಳಿ? ಸೊ ಮೇನ್ ಥಿಂಗ್ ಈ ನಡುವೆ ಎಸ್ಪೆಷಲಿ ಲಾಸ್ಟ್ 10 ಇಯರ್ಸಲ್ಲಿ ಒಂದು ನಮ್ಮ ಎಲ್ಲರೂ ಮನೆಯಲ್ಲಿ ಜಂಕ್ ಫುಡ್ ಪ್ರಮಾಣ ತುಂಬ ಜಾಸ್ತಿ ಆಗಿದೆ. ಸೊ ಪ್ಯಾಕೇಜ್ಡ್ ಫುಡ್, ಅದು ಫಾರ್ಮ್ ಟು ಟೇಬಲ್ ಅಂದರೆ ಅದು ಬೆಳೀತಾ ಇರೋದು ಧಾನ್ಯ, ಅದು ನಮ್ಮ ಟೇಬಲ್ವರೆಗೂ ಬರೋವರೆಗೂ ಇಟ್ ಟೇಕ್ಸ್ ಮಿನಿಮಮ್ 3 to 4 ಇಯರ್ಸ್ ಇಫ್ ಇಟ್ ಇಸ್ ಅ ಬಿಸ್ಕೆಟ್. ಅದು ಫ್ಯಾಕ್ಟ್ರಿ ಹೋಗಿ ಬಿಸ್ಕೆಟ್ ಆಗಿ ಪ್ರಿಸರ್ವೇಟಿವಿಂದ ಇದು ಮಾಡಿ ಅಲ್ಲಿಂದ ಸೂಪರ್ ಮಾರ್ಕೆಟಿಗೆ ಬಂದು ನಮ್ಮ ಮನೆ ಬರೋ ಅಷ್ಟೊತ್ತಿಗೆ ಇಟ್ ಟೇಕ್ಸ್ 3 to 4 ಇಯರ್ಸ್. ಸೊ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ, ಪ್ರಾಸೆಸ್ಡ್ ಫುಡ್ ಇರುತ್ತೆ. ಓಕೆ, ಸೊ ಈ ಪ್ರಾಸೆಸ್ಡ್ ಫುಡ್ ಈಗ ಮನೆ ಇರೋದ್ರಿಂದ ಮಕ್ಕಳು ದೇ ಡೂ ಮೋರ್ ಸ್ನ್ಯಾಕಿಂಗ್, ಟೈಮ್ ಪ್ರಕಾರ ಊಟ ಮಾಡಲ್ಲ, ಬಟ್ ಅವ್ರಿಗೆ ಪೂರ್ತಿ ದಿನ ಏನಾದರೂ ಒಂದು ತಿಂತಾ ಇರ್ತಾರೆ.
ಆ್ಯಂಡ್ ಇಟ್ ಇಸ್ ಮೇನ್ಲಿ ಆಲ್ ದಿಸ್ ಚಾಕ್ಲೇಟ್ಸ್, ಚಿಪ್ಸ್, ಆಮೇಲೆ ಬಿಸ್ಕಿಟ್ಸ್ ಥರ ಊಟಗಳು. ಸೊ ಅದನ್ನು ನಾವು ಸೋಫಾಸ್ ಅಂತೀವಿ, ಹೈ ಸಾಲ್ಟ್, ಹೈ ಶುಗರ್ ಆ್ಯಂಡ್ ಪ್ರೊಸೆಸ್ಡ್ ಮೈದಾ. ಇದರಿಂದ ಆಗ ಎಲ್ಲ ಪ್ರಾಬ್ಲಮ್ಸಿಂದನೂ ಮಕ್ಕಳಿಗೆ ಒಂದು ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ವೀಕ್ ಆಗ್ತಾ ಇದೆ, ಅದ್ರ ಜೊತೆಗೆ ಅವ್ರದ್ದು ಆ್ಯಕ್ಟಿವಿಟಿ ಲೆವೆಲ್ಸ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಮಕ್ಕಳಲ್ಲಿ ಒಬೇಸಿಟಿ ಅಂದರೆ ದಪ್ಪ ಆಗೋದು, ವೆಯ್ಟ್ ಗೇನ್ ಆಗೋದು ಅದನ್ನು ತುಂಬ ಜಾಸ್ತಿ ಆಗ್ತಾ ಇದೆ. ಅದರಿಂದ ಮತ್ತೆ ಫ್ಯಾಟಿ ಲಿವರ್, ಆಮೇಲೆ ಈ ನಡುವೆ ನೀವು ಎಲ್ಲರ ಕಡೆ ಕೇಳ್ತೀರಾ ಸಣ್ಣ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಯಿತು, ಸಣ್ಣ ವಯಸ್ಸಲ್ಲೇ ಬಿ ಪಿ ಬಂತು. ಇದೆಲ್ಲ ಸ್ಟಾರ್ಟ್ ಆಗಿರೋದು ಫಸ್ಟ್ 2 to 3 years ಆಫ್ ಲೈಫ್. ಸೊ ಫಸ್ಟ್ 2 to 3 years ಆಫ್ ಲೈಫ್ ನಾವು ಹೇಳ್ತೀವಿ ಪೇರೆಂಟ್ಸ್ಗೆ, ಡು ನಾಟ್ ಇಂಟ್ರಡ್ಯೂಸ್ ಹೈ ಶುಗರ್, ಹೈ ಸಾಲ್ಟ್, ಪ್ರೊಸೆಸ್ಡ್ ಫುಡ್. ಓಕೆ, ನೆಕ್ಸ್ಟ್ ಇನ್ನೊಂದು ಚೇಂಜಸ್ ಏನಾಗಿದೆ ಅಂದರೆ, ನಂದು ಫ್ಯಾಮಿಲಿ ಸ್ಟ್ರಕ್ಚರ್ ಸ್ವಲ್ಪ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಡೈರೆಕ್ಷನಲ್ಲಿ ಹೋಗಿದೆ. ಸೊ ಮಕ್ಕಳಿಗೆ ಬೆಳೆಯೋ ವಯಸ್ಸಲ್ಲಿ ನೋಡ್ಕೊರೋ ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಆಮೇಲೆ ಆ ವಯಸ್ಸಲ್ಲಿ ನಾವು ಹೇಳ್ತೀವಿ ಚಿಲ್ಡ್ರನ್ ಆರ್ ಬೋತ್ ಕ್ಯೂರಿಯಸ್ ಆ್ಯಂಡ್ ಫಿಯರ್ಲೆಸ್. ಸೊ ಅದರಿಂದ ಮಕ್ಕಳಲ್ಲಿ ಆಗ ಆಕ್ಸಿಡೆಂಟ್ಸು ಮನೆಯಲ್ಲಿ ಈಗ ತುಂಬ ಜಾಸ್ತಿ ಪ್ರಮಾಣಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಟುಡೇ ಆಕ್ಸಿಡೆಂಟ್ಸ್ ಆರ್ ದ 4th largest ಕಿಲ್ಲರ್ ಆಫ್ ನಾರ್ಮಲ್ ಚಿಲ್ಡ್ರನ್. ಮಗು ಆಟ ಆಡ್ತಾ ಇರುತ್ತೆ, ಬಾಲ್ಕನಿಯಿಂದ ಬಿದ್ದೋಗುತ್ತೆ. ಆಟ ಆಡ್ತಾ ಇರುತ್ತೆ, ಇಲ್ಲಿ ಏನಾದರೂ ಎಲೆಕ್ಟ್ರಿಕ್ ಶಾಕ್ ಆಗುತ್ತೆ, ಇಲ್ಲದೇ ಇದ್ದರೆ ಇಲ್ಲಿ ಗ್ಯಾಸ್ ಗೀಸರ್ ಏನಾದರೂ ತೊಂದರೆ ಆಗುತ್ತೆ, ಇಲ್ಲ ಬಾತ್ರೂಮಲ್ಲಿ ಮುಳುಗೋಗುತ್ತೆ. ಸೊ ದೀಸ್ ಆಕ್ಸಿಡೆಂಟ್ಸ್ ಹ್ಯಾವ್ ರಿಯಲಿ ಬಿಕಮ್ ವೆರಿ ವೆರಿ ಕಾಮನ್. ಓಕೆ, ಥರ್ಡ್ ಥಿಂಗ್ ಇನ್ನೊಂದು ಏನಾಗಿದೆ ಅಂದರೆ, ನಮ್ಮ ಎಲ್ಲ ಲೈಫಲ್ಲೂ ಮುಂಚೆ ಪುಸ್ತಕ ಇರ್ತಾ ಇತ್ತು, ಈಗ ಮೊಬೈಲ್ ಫೋನ್ ಇದೆ. ಓಕೆ, ಸೊ ಅದರಿಂದ ಮಕ್ಕಳು ಬೆಳವಣಿಗೆಗೆ ಸುಮಾರು ಎಫೆಕ್ಟ್ ಆಗಿದೆ. ಯಾಕಂದರೆ ಫಸ್ಟ್ 5 yearsಲ್ಲಿ ನಾವು ಏನು ಹೇಳ್ತೀವಿ ಅಂದರೆ, ಮಗು ಆಲ್ರೌಂಡ್ ಒಳ್ಳೆ ಡೆವಲಪ್ಮೆಂಟ್ ಆಗಬೇಕಂದ್ರೆ ಆಲ್ ದ 5 senses ಹ್ಯಾವ್ ಟು ಗೆಟ್ ಈಕ್ವಲಿ ಸ್ಟಿಮ್ಯುಲೇಟೆಡ್. ನಮ್ಮದು ಹಿಯರಿಂಗ್ ಆಗಲಿ, ವಿಷನ್ ಆಗಲಿ, ಟಚ್, ಸ್ಮೆಲ್ ಆ್ಯಂಡ್ ಟೇಸ್ಟ್. ಮೊಬೈಲ್ ನೋಡಬೇಕಾದ್ರೆ ಬರೀ ಹಿಯರಿಂಗ್ ಆ್ಯಂಡ್ ವಿಷನ್ ಸ್ವಲ್ಪ ಓವರ್ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಇದರಿಂದ ನಮ್ಮದು ಬೆಳೆಯೋ ಬ್ರೈನ್ ಮೇಲೆ ಅದು ಪೂರ್ತಿ ಸರ್ಕಿಟ್ರಿನೇ ಚೇಂಜ್ ಆಗುತ್ತೆ. ಸೊ ಮಕ್ಕಳು ಸ್ಕೂಲಲ್ಲಿ ಕುತ್ಕೊಂಡು ಪಾಠ ಕೇಳೋಕ್ಕಾಗ್ತಾ ಇಲ್ಲ, ಕುತ್ಕೊಂಡು ಓದೋಕ್ಕಾಗ್ತಾ ಇಲ್ಲ, ಅವ್ರದ್ದು ಅಟೆನ್ಷನ್ ಸ್ಪ್ಯಾನ್ ತುಂಬ ಕಡಿಮೆ ಇದೆ. ಅವ್ರಿಗೆ ಏನೇ ಇನ್ಸ್ಟ್ರಕ್ಷನ್ ಹೇಳಿದರೂ ಅದನ್ನು ಪೂರ್ತಿ ಫಾಲೋ ಮಾಡೋಕ್ಕಾಗ್ತಾ ಇಲ್ಲ. ಸೊ ಎಲ್ಲ ರೀತಿ ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ಮಕ್ಕಳದು ಹೆಲ್ತ್ ಮುಂಚೆ ಜನ್ರೇಷನ್ಗಿಂತ ಈ ಜನ್ರೇಷನ್ನು ಸ್ವಲ್ಪ ಕಡಿಮೆ ಇದೆ. ನೀವು ಹೇಳಿದ್ರಿ ಫೋನ್ ಎಲ್ಲ ನೋಡಿದ್ರಿಂದ ಅವ್ರದ್ದು ಬೆಳವಣಿಗೆ ಕೂಡ ಕುಂಠಿತವಾಗ್ತಾ ಇದೆ ಅಂತ ಹೇಳಿದ್ರೆ, ಹಾಗಾದ್ರೆ ಮಕ್ಕಳು ಫೋನ್ ನೋಡಬಾರ್ದಾ? ಹೌದು, ಫಸ್ಟ್ 2 yearsಲ್ಲಿ ನಾವು ಈಗ ವರ್ಲ್ಡಲ್ಲಿ ನಾವು ಅಮೆರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಗೈಡ್ಲೈನ್ಸ್ ಫಾಲೋ ಮಾಡ್ತೀವಿ, ಅದೇ ರೀತಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಗೈಡ್ಲೈನ್ಸ್ ಫಾಲೋ ಮಾಡ್ತೀವಿ. ಸೊ ಲೆಸ್ ದೆನ್ 2 years ಮಕ್ಕಳಿಗೆ ಮೊಬೈಲ್ ತೋರಿಸಲೇಬಾರ್ದು, ನೋ ಸ್ಕ್ರೀನ್ ಎಕ್ಸ್ಪೋಜರ್. ಆಫ್ಟರ್ 2 years ಇಟ್ ಈಸ್ ಮ್ಯಾಕ್ಸಿಮಮ್ 1 to 2 years ಆಫ್ ಎಜುಕೇಷ್ನಲ್ ಕಾಂಟೆಂಟ್. ಈಗ ಮೊಬೈಲ್ಸ್ ಆಗಲಿ, ಲ್ಯಾಪ್ಟಾಪ್ಸ್ ಆಗಲಿ, ಟಿ ವಿ ಆಗಲಿ, ಅದರಿಂದ ಬೆನಿಫಿಟ್ ತುಂಬ ಆಗಿದೆ ನಮಗೆ. ಯಾಕಂದರೆ ನಮ್ಮದು ಎಕಾಡೆಮಿಕ್ ಪರ್ಫಾರ್ಮೆನ್ಸ್ ಕೇಳ್ಕೊಳ್ಳಿ, ಆಮೇಲೆ ಏನಾದರೂ ಕಾನ್ಸೆಪ್ಟನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು, ಅದು ವಿಡಿಯೋಸ್ ಮೂಲಕ ಒಳ್ಳೆ ರೀತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇದೆ. ಸೊ ವಿ ಹ್ಯಾವ್ ಟು ಯೂಸ್ ಟೆಕ್ನಾಲಜಿ ಟು ಬೆನಿಫಿಟ್ ದಿ ಲರ್ನಿಂಗ್ ಪ್ರಾಸೆಸ್ ಆಫ್ ದ ಚಿಲ್ಡ್ರನ್. ಬಟ್ ಅದನ್ನು ಆ್ಯಸ್ ಅ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆ ರೀತಿ ಯೂಸ್ ಮಾಡಿದಾಗ ಚಿಲ್ಡ್ರನ್ ಗೆಟ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಅನ್ನೆಸೆಸರಿ ಥಿಂಗ್ಸ್. ಆಮೇಲೆ ಹೊರ್ಗಡೆ ಹೋಗಿ ಆಟ ಆಡೋಕ್ಕೆ ಇಷ್ಟನೇ ಪಡಲ್ಲ. ಮೋಸ್ಟ್ ಆಫ್ ದ ಚಿಲ್ಡ್ರನ್ ಜಸ್ಟ್ ಆಫ್ಟರ್ ಸ್ಕೂಲ್ ಮುಗಿದ ತಕ್ಷಣ ಹೋಮ್ವರ್ಕು, ಮೊಬೈಲು, ಟಿ ವಿ, ಲ್ಯಾಪ್ಟಾಪ್ ಅಷ್ಟೇ ಆಗಿದೆ ಈಗ. ಸೊ ಮಕ್ಕಳು ಹೊರ್ಗಡೆ ಹೋಗಿ ಆಟ ಆಡೋದು, ದಟ್ ಫಿಸಿಕಲ್ ಆ್ಯಕ್ಟಿವಿಟಿ ವಿಚ್ ಕೀಪ್ಸ್ ದೆಮ್ ಹೆಲ್ದಿ ಆ್ಯಂಡ್ ಯಂಗ್, ಅದು ಈ ಜನ್ರೇಷನ್ಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗ ಸ್ಕಿನ್ ಕೇರ್ ಅನ್ನುವಂಥದ್ದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಕೂಡ ತುಂಬಾ ಇಂಪಾರ್ಟೆಂಟ್. ಮಕ್ಕಳು ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದಾ? ಸೊ ಯೂಶಲಿ ಇಂಡಿಯಾನಲ್ಲಿ ಅಷ್ಟೊಂದು ಸ್ಕಿನ್ ಪ್ರಾಬ್ಲಮ್ಸ್ ಆಗಲ್ಲ. ನೀವು ಹೇಳೋ ರೀತಿ ಸಪೋಸ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಅವ್ರದ್ದು ಆಲ್ಟಿಟ್ಯೂಡ್ಸ್ ಆಮೇಲೆ ಈಕ್ವೇಟರಿಂದ ಎಷ್ಟು ಮೇಲೆ ಇರ್ತಾರೋ ಅದರಿಂದ ಸ್ವಲ್ಪ ಸನ್ ಎಕ್ಸ್ಪೋಜರ್ ಫಾರ್ ಅಲ್ಟ್ರಾವೈಲೆಟ್ ಲೈಟ್ ವೈಟ್ ಸ್ಕಿನ್ ಮೇಲೆ ಸ್ವಲ್ಪ ಕೆಟ್ಟ ಪ್ರಭಾವ ತಗೊಂಡು ಬರುತ್ತೆ. ಸೊ ಅಲ್ಲಿ ಸನ್ಸ್ಕ್ರೀನ್ ನಾವು ಮ್ಯಾಂಡೇಟರಿ ಯೂಸ್ ಮಾಡಬೇಕು ಅಂತ ಹೇಳ್ತೀವಿ. ಇನ್ ಇಂಡಿಯನ್ ಟ್ರಾಪಿಕಲ್ ಸಿಚುವೇಶನ್ ಇಲ್ಲಿ ಇರೋ ಮಕ್ಕಳಿಗೆ ಅಷ್ಟೊಂದು ಏನು ಎಫೆಕ್ಟ್ ಆಗಲ್ಲ. ಬಟ್ ಆದ್ರೂ ಇಫ್ ಚಿಲ್ಡ್ರನ್ ಆರ್ ಎಕ್ಸ್ಪೋಸ್ ಟು ಮಚ್ ಆಫ್ ಸನ್ಲೈಟ್, ಇಫ್ ದೇ ಆರ್ ಮೋರ್ ಔಟ್ಡೋರ್ಸ್, ಸನ್ಸ್ಕ್ರೀನ್ ಯೂಸ್ ಮಾಡೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಯೂಸ್ ಸನ್ಸ್ಕ್ರೀನ್ಸ್ ವಿತ್ ಅನ್ SPF ಆಫ್ ಅರೌಂಡ್ 50%, ಇಟ್ ವಿಲ್ ಬಿ ಓಕೆ.
ಹಾಗಾದರೆ ಈಗ ಮಕ್ಕಳೆಲ್ಲ ಟಿ ವಿ ನೋಡಿ ಅವ್ರದ್ದು ಬೆಳವಣಿಗೆ ಕುಂಠಿತ ಆಗ್ತಾ ಇದೆ ನಿಜ. ಹಾಗಾದರೆ ಈಗ ಮಕ್ಕಳು ಅದಕ್ಕೆ ಸಪ್ಲಿಮೆಂಟ್ ಆಗಿ ಏನು ಮಾಡ್ಬೋದು ಅಂತ ಹೇಳಿ? ಸೊ ಬರೀ ಟಿ ವಿ ನೋಡಬೇಡಿ, ಮೊಬೈಲ್ ನೋಡಬೇಡಿ ಅಂತ ಹೇಳಿದರೆ ಇಟ್ ವಿಲ್ ನಾಟ್ ವರ್ಕ್. ಓಕೆ, ಸೊ ವಿ ಹ್ಯಾವ್ ಟು ರೀಪ್ಲೇಸ್ ದಟ್ ಆ್ಯಕ್ಟಿವಿಟಿ ವಿತ್ ಎನ್ ಈಕ್ವಲಿ ಎಕ್ಸೈಟಿಂಗ್ ಆ್ಯಕ್ಟಿವಿಟಿ. ಸೊ ಜನರಲಿ ಅದಕ್ಕೆ ನಾವು ಹೇಳ್ತೀವಿ, ಲುಕ್ ಟುವರ್ಡ್ಸ್ ಕ್ರಿಯೇಟಿಂಗ್ ಅ ಸಪೋರ್ಟ್ ಸಿಸ್ಟಮ್ ಇನ್ ದ ಫ್ಯಾಮಿಲಿ. ಈಗಿನ ಕಾಲದಲ್ಲಿ ಬೋತ್ ಪೇರೆಂಟ್ಸ್ ಆರ್ ವರ್ಕಿಂಗ್, ಸುಸ್ತಾಗಿ ಬಂದಿರ್ತಾರೆ, ಅವ್ರಿಗೆ ಮಕ್ಕಳು ಎನರ್ಜಿ ಮ್ಯಾಚ್ ಮಾಡೋ ಎನರ್ಜಿ ಇರಲ್ಲ. ಸೊ ಅದಕ್ಕೆ ಅವರು ಒಂದು ಐಪ್ಯಾಡ್ ಕೊಟ್ಬಿಡ್ತಾರೆ, ಮೊಬೈಲ್ ಕೊಟ್ಬಿಡ್ತಾರೆ ನೋಡ್ಕೊಳ್ಳೋಕ್ಕೆ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಅದಕ್ಕೆ ನಾವು ಫ್ಯಾಮಿಲಿ ಸಪೋರ್ಟ್ ಸ್ಟ್ರಕ್ಚರ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು. ಸೆಕೆಂಡ್, ನಮ್ಮ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಆಗಲಿ, ನಮ್ಮದು ಅರ್ಬನ್ ಸ್ಪೇಸಸ್ ಆಗಲಿ, ಅಲ್ಲಿ ಪಾರ್ಕ್ಸು, ಓಪನ್ ಗ್ರೌಂಡ್ಸ್, ಎನ್ಕರೇಜ್ಮೆಂಟ್ ಫಾರ್ ಮೋರ್ ಫಿಸಿಕಲ್ ಪ್ಲೇ ಹ್ಯಾಸ್ ಟು ಬಿ ದೇರ್. ಅದರಲ್ಲಿ ನಮ್ಮ ಸ್ಕೂಲಿಂಗ್ ಸಿಸ್ಟಮು ಸ್ವಲ್ಪ ಇಟ್ ಶುಡ್ ಬಿ ಮೈಂಡ್ಫುಲ್. ಸ್ಕೂಲಲ್ಲಿ ಬರೀ ಓದು ಆ್ಯಂಡ್ ಎಕಡೆಮಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಿಂತ ಜಾಸ್ತಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ಹ್ಯಾಸ್ ಟು ಬಿ ಪೇಡ್ ಮೋರ್ ಅಟೆನ್ಷನ್. ಈಗ ಸ್ಪೋರ್ಟ್ಸ್ ಹ್ಯಾಸ್ ಬಿಕಮ್ ಒನ್ ಕೆರಿಯರ್ ಚಾಯ್ಸ್ ಫಾರ್ ಚಿಲ್ಡ್ರನ್ ಆಲ್ಸೋ. ಸೊ ಪೀಪಲ್ ಪರ್ಸ್ಯೂ ಸ್ಪೋರ್ಟ್ಸ್ ಆ್ಯಸ್ ಎ ಕೆರಿಯರ್ ಚಾಯ್ಸ್, ಬಟ್ ಅದು ಎಂಜಾಯ್ಮೆಂಟ್, ಆಮೇಲೆ ಅದು ಶೇರಿಂಗ್ ಆ್ಯಂಡ್ ಕೇರಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್, ಟೀಮ್ ಬಿಲ್ಡಿಂಗ್, ಇದೆಲ್ಲ ಸಾಫ್ಟ್ ಸ್ಕಿಲ್ಸ್ ಇದೆಯಲ್ಲ, ಈಗಿನ ಜನ್ರೇಷನ್ಗೆ ಅದು ಥ್ರೂ ಟೀಮ್ ಸ್ಪೋರ್ಟ್ಸ್ ಓನ್ಲಿ ಇಟ್ ವಿಲ್ ಕಮ್. ಸೊ ಜನರಲಿ ನಾವೇನು ಹೇಳ್ತೀವಿ ಅಂದರೆ, ರೀಪ್ಲೇಸ್ ಯುವರ್ ಮೊಬೈಲ್ ಆ್ಯಕ್ಟಿವಿಟೀಸ್ ವಿತ್ ಗ್ರೂಪ್ ಆ್ಯಕ್ಟಿವಿಟೀಸ್, ಯೂಸ್ ಮೋರ್ ಟಚ್ ಆ್ಯಂಡ್ ಫೀಲ್ ಟಾಯ್ಸ್. ಅದರಲ್ಲೂ ಬೋರ್ಡ್ ಗೇಮ್ಸ್ ಆಗಲಿ, ದೆರ್ ಆರ್ ಲಾಟ್ ಆಫ್ innovations being done in these toy industry as well as board games which can keep the child equally engaged. ಆಮೇಲೆ ಆ ಕಾನ್ಸ್ಟೆಂಟ್ ಇಮೇಜ್ ಚೇಂಜ್, ಕಾರ್ಟೂನ್ಸ್ ಅದೆಲ್ಲ ನಮ್ಮ ಬ್ರೈನಿಗೆ ಕುಕ್ಕುತ್ತಲ್ಲ, ಅದನ್ನು ಸ್ಲೋ ಡೌನ್ ಮಾಡಿ ವಿ ವಿಲ್ ಹ್ಯಾವ್ ಟು ಟೇಕ್ ದೆಮ್ ಅವೇ ಫ್ರಮ್ ದೀಸ್ ಡಿಜಿಟಲ್ ಡಿವೈಸಸ್ ಟು ಅ ಮೋರ್ ಫಿಸಿಕಲ್ ಔಟ್ಡೋರ್ ಆ್ಯಕ್ಟಿವಿಟೀಸ್ ವೇರ್ ಚಿಲ್ಡ್ರನ್ ಆರ್ ಇಂಟರ್ಯಾಕ್ಟಿಂಗ್ ಹ್ಯೂಮನ್ ಟು ಹ್ಯೂಮನ್. ಓಕೆ, ಹ್ಯೂಮನ್ ಟು ಹ್ಯೂಮನ್ ರಿಲೇಷನ್ಶಿಪ್ ಬೆಳವಣಿಗೆ ಆಗಬೇಕಂದ್ರೆ ಆ ಫೋನಿಂದ ಹೊರಗಡೆ ಬರಬೇಕು, ಆ ವರ್ಚುವಲ್ ವರ್ಲ್ಡಿಂದ ಹೊರಗಡೆ ಬರಬೇಕು. ಚಿಲ್ಡ್ರನ್ ಶುಡ್ ಲರ್ನ್ ಹೌ ಟು ಟಾಕ್ ಟು ಅನದರ್ ಚೈಲ್ಡ್, ಹೌ ಟು ಟಾಕ್ ಟು ಅಡಲ್ಟ್, ಹೌ ಟು ಟಾಕ್ ಟು ಟೀಚರ್ಸ್. ಈ ನಡುವೆ ಅವ್ರಿಗೆ ಅದೇ ಪ್ರಪಂಚ ಆಗಿಬಿಟ್ಟಿದೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಆ್ಯಸ್ ಅ ಜನರೇಷನ್ ಆಫ್ ಪೇರೆಂಟ್ಸ್ ಆ್ಯಂಡ್ ಅಡಲ್ಟ್ಸ್, ಆ್ಯಸ್ ಅ ಪಬ್ಲಿಕ್, ವಿ ಟೇಕ್ ದಿಸ್ ವೆರಿ ಸೀರಿಯಸ್ಲಿ ಆ್ಯಂಡ್ ಪ್ರಿವೆಂಟ್ ದಿಸ್ ಜನರೇಷನ್ ಆಫ್ ಚಿಲ್ಡ್ರನ್ ಫ್ರಮ್ ಬೀಯಿಂಗ್ ಡಿಸ್ಕನೆಕ್ಟೆಡ್ ವಿತ್ ದ ರೆಸ್ಟ್ ಆಫ್ ದ ವರ್ಲ್ಡ್. ಹಾಗಾದರೆ ಮಕ್ಕಳ ಹೆಲ್ದಿ ಲೈಫ್ ಸ್ಟೈಲ್ ಹೇಗಿರಬೇಕು? ಸೊ ಒಳ್ಳೆಯ ಊಟ, ಮನೆ ಊಟ. ಸೊ ಅದಕ್ಕೆ ಊಟದಲ್ಲಿ ಸುಮಾರು ನಾವೇನು ಹೇಳ್ತೀವಿ ಅಂದರೆ ಮೈ ಫೈವ್ ಪ್ಲೇಟ್. ಸೊ ನಾವು ಯಾವುದೇ ರೀತಿ ಮಕ್ಕಳು ಊಟ ನೋಡಬೇಕಾದ್ರೆ ಅವ್ರದ್ದು ಎವ್ರಿ ಮೀಲ್ ಶುಡ್ ಹ್ಯಾವ್ 5 ಕಾಂಪೊನೆಂಟ್ಸ್: ಫ್ರೂಟ್ಸ್, ವೆಜಿಟೇಬಲ್ಸ್, ಗ್ರೇನ್ಸ್, ಪ್ರೋಟೀನ್ಸ್ ಆ್ಯಂಡ್ ಡೇರಿ. ಈ 5 ಅಂಶಗಳು ಇರಬೇಕು. ಸೊ ಅದಕ್ಕೆ ವಿ ಶೋ ದೆಮ್ ದ್ಯಾಟ್ ಪಿಕ್ಚರ್ ಟು ಆಲ್ ದ ಚಿಲ್ಡ್ರನ್ ಹೂ ಕಮ್ ಟು ಅವರ್ OPD. ಸೊ ಅದು ಒಂದು ಸ್ವಲ್ಪ ವಿಜುವಲ್ ಅವ್ರಿಗೆ ಕಾಣಿಸಿದ ತಕ್ಷಣ ಅವ್ರು ಹೇಳ್ತಾರೆ, ಹೌದು ಇದು ನಮ್ಮ ಪ್ಲೇಟಲ್ಲಿ ಇದ್ದುಬಿಟ್ರೆ ಇಟ್ ಈಸ್ ಅ ಬ್ಯಾಲೆನ್ಸ್ಡ್ ಡಯಟ್. ಅವಾಯ್ಡ್ ಆಲ್ ಕೈಂಡ್ಸ್ ಆಫ್ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್. ಎನಿಥಿಂಗ್ ವಿಚ್ ಇಸ್ ಕಮ್ಸ್ ಇನ್ ಪ್ಯಾಕೆಟ್ ಆ್ಯಂಡ್ ಟಿನ್ ಆರ್ ಪ್ಲಾಸ್ಟಿಕ್ ಕವರ್ಸ್ ಇಸ್ ಜಂಕ್ ಫುಡ್. ಇಟ್ ವಿಲ್ ಹಾರ್ಮ್ ಯುವರ್ ಬಾಡಿ. Okay, so that is the first major lifestyle change I would request all parents to do. ಇನ್ನೊಂದು ನಾನು ಹೇಳಿದ್ನಲ್ಲ, ಔಟ್ಡೋರ್ ಆ್ಯಕ್ಟಿವಿಟೀಸ್, ಅದನ್ನು ಎನ್ಕರೇಜ್ ಮಾಡಬೇಕು. ಪೇರೆಂಟ್ಸ್ ಶುಡ್ ಎನ್ಕರೇಜ್ ದ್ಯಾಟ್ ಚಿಲ್ಡ್ರನ್ ಶುಡ್ ಪ್ಲೇ ಇನ್ ದ ಸನ್ ಫಾರ್ ಅಟ್ ಲೀಸ್ಟ್ 1 to 1.5 hours ಎವ್ರಿ ಡೇ. ಓಕೆ, ದ್ಯಾಟ್ ನಾಟ್ ಓನ್ಲಿ ಹೆಲ್ಪ್ಸ್ ದೇರ್ ಫಿಸಿಕಲ್ ಹೆಲ್ತ್, ಮಕ್ಕಳು ಸುಸ್ತಾದಾಗ ಹ್ಯಾಪಿ ಹಾರ್ಮೋನ್ಸು ಸೆಕ್ರೀಟ್ ಆಗುತ್ತೆ. ಸೊ ಅ ಚೈಲ್ಡ್ ಹೂ ಈಸ್ ವೆರಿ ಟಯರ್ಡ್ ಫ್ರಮ್ ಫಿಸಿಕಲ್ ಪ್ಲೇ will eat well, will sleep well, will not throw much tantrums. Okay, so especially younger age alli avrna ಆಟಾಡಿ ಸುಸ್ತು ಮಾಡಿಸ್ಬೇಕು. So they have to engage in physical play. Third thing is good sleep. Sleep is the most important part which we neglect as adults, but sometimes children also neglect. ಮೊಬೈಲ್ ಇಂದ ಒಂದು ಮೇಜರ್ ಎಫೆಕ್ಟ್ ಅಂದರೆ ಸ್ಲೀಪ್ ಕಡಿಮೆ ಆಗುತ್ತೆ. ಸ್ಲೀಪ್ ಡ್ಯೂರೇಷನ್ ಆಲ್ಸೋ ರಿಡ್ಯೂಸಸ್. ಆಮೇಲೆ ಸ್ಲೀಪ್ದು ಡೆಪ್ತ್ ಕಡಿಮೆ ಆಗುತ್ತೆ. ಸ್ಲೀಪ್ ಡೆಪ್ತ್ ಕಡಿಮೆ ಆದ ತಕ್ಷಣ ನಮ್ಮದು ಬಾಡಿನಲ್ಲಿ ಹಾರ್ಮೋನಲ್ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಗ್ರೋತ್ ಹಾರ್ಮೋನ್, ನಮಗೆ ಹೈಟ್ ವೇಟ್ ಇಂಪ್ರೂವ್ ಆಗೋಕ್ಕೆ ಗ್ರೋತ್ ಹಾರ್ಮೋನ್ ತುಂಬ ಮುಖ್ಯ. ಸೊ ಅದರ ಅಂಶ ಕಡಿಮೆ ಆಗಿಬಿಡುತ್ತೆ. ಸೊ ಗುಡ್ ಫುಡ್, ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ಗುಡ್ ಸ್ಲೀಪ್, ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಅವರ್ ಚೈಲ್ಡ್ಹುಡ್. ನಾವು ಬೆಳಿಬೇಕಾದ್ರೆ ಯಾವ ರೀತಿ
our lifestyle was revolving around these components. Exactly the same way ಈ ಜನ್ರೇಷನ್ ಮಕ್ಕಳಿಗೂ ನಾವು ಅದೇ ಕಲಿಸ್ಕೊಡ್ಬೇಕಾಗುತ್ತೆ. ಆಸ್ಟರ್ ಹಾಸ್ಪಿಟಲ್ನಲ್ಲಿ ಮಕ್ಕಳಿಗೋಸ್ಕರ ಏನಾದರೂ ಸ್ಪೆಷಲ್ ಫೆಸಿಲಿಟಿ ಏನಾದರೂ ಇದೆಯಾ ಅಂತ ಹೇಳಿ. ಸೊ ಆ್ಯಸ್ ಅ ಪೀಡಿಯಾಟ್ರಿಕ್ ಟೀಮ್, ಆಸ್ಟರ್ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರಲ್ಲಿ ನಾವು ವಿ ಆರ್ ಅ ಟೀಮ್ ಆಫ್ 100 ಪೀಡಿಯಾಟ್ರಿಷಿಯನ್ಸ್. ಸೊ ನಮ್ಮದು ತುಂಬ ದೊಡ್ಡ ಟೀಮ್ ಇದೆ. ಆ್ಯಂಡ್ ವಿ ಸ್ಟ್ರಾಂಗ್ಲಿ ಬಿಲೀವ್ ದ್ಯಾಟ್ ಚಿಲ್ಡ್ರನ್ ದ ಫಿಸಿಕಲ್ ಏಲ್ಮೆಂಟ್ಸ್ ಏನಿರುತ್ತೋ ಅದಕ್ಕಿಂತ ಜಾಸ್ತಿ ಮೆಂಟಲ್ ಇಮೋಷ್ನಲ್ ಆ್ಯಂಡ್ ದೇರ್ ಇಂಟ್ರ್ಯಾಕ್ಷನ್ ವಿತ್ ದ ಫ್ಯಾಮಿಲಿ ಆ್ಯಂಡ್ ದ ಇಮಿಡಿಯೇಟ್ ಸೋಷಿಯಲ್ ಎನ್ವೈರನ್ಮೆಂಟ್, ಕಮ್ಯುನಿಟಿ ಆಗಲಿ ಸೊಸೈಟಿ ಆಗಲಿ, ಅದ್ರ ತಕ್ಕಂಗೆ ಅವ್ರಿಗೆ ಮೆಚ್ಯೂರಿಟಿ ರೀಚ್ ಮಾಡಿಸೋ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ನಮ್ಮದಿದೆ ಆ್ಯಸ್ ಅ ಹೆಲ್ತ್ ಕೇರ್ ಆರ್ಗನೈಸೇಷನ್. ಸೊ ವಿ ಟೇಕ್ ಕೇರ್ ಆಫ್ ಚಿಲ್ಡ್ರನ್ ನಾಟ್ ಓನ್ಲಿ ಫಾರ್ ದೇರ್ ಅಕ್ಯೂಟ್ ಇಲ್ನೆಸಸ್, ಎಮರ್ಜೆನ್ಸಿ ಆದಾಗ ಯಾವ್ದಾದ್ರು ಆಪ್ರೇಷನ್ ಬೇಕು, ICU ಬೇಕು, ಅದನ್ನು ನಾವು ಖಂಡಿತ ನೋಡ್ಕೊಳ್ತೀವಿ. ಬಟ್ ಅದ್ರ ಜೊತೆಗೆ ವಿ ಹ್ಯಾವ್ ಅ ವೆರಿ ಯುನೀಕ್ ಕಾನ್ಸೆಪ್ಟ್ ಕಾಲ್ಡ್ ಚೈಲ್ಡ್ ಲೈಫ್ ಸರ್ವಿಸಸ್. ಈ ಚೈಲ್ಡ್ ಲೈಫ್ ಸರ್ವಿಸಸಲ್ಲಿ ನಮ್ಮ ಸೈಕಾಲಜಿ ಟೀಮ್ ವಿಲ್ ಡೀಲ್ ವಿತ್ ಚಿಲ್ಡ್ರನ್ ವಿತ್ ಇಲ್ನೆಸಸ್, ವಿಲ್ ಡೀಲ್ ವಿತ್ ಚಿಲ್ಡ್ರನ್ ವಿತ್ ಬಿಹೇವಿಯರಲ್ ಪ್ರಾಬ್ಲಮ್ಸ್, ಫ್ಯಾಮ್ಲಿ ಜೊತೆಗೆ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಇರುತ್ತೆ. ಟೀನೇಜ್ ಬಂದ ತಕ್ಷಣ ಎಲ್ಲ ಕಡೆ ಸ್ವಲ್ಪ ಜಗಳ, ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ವಯಸ್ಸಿಗೆ ಯಾವ ರೀತಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು, ಈಗಿನ ಜನ್ರೇಷನ್ ಪೇರೆಂಟ್ಸ್ಗೂ ಹೇಳ್ಕೊಡ್ತೀವಿ. ಆಮೇಲೆ ಆ ಮಕ್ಕಳಿಗೆ ಇಮೋಷ್ನಲ್ ರೆಗ್ಯುಲೇಷನ್ ಹೇಗೆ ಮಾಡೋಕ್ಕಾಗುತ್ತೆ ಅದನ್ನು ಹೇಳ್ಕೊಡ್ತೀವಿ. ಸೊ ವಿ ವಾಂಟ್ ಟು ಕನ್ವೇ ದ್ಯಾಟ್ ವಿ ಆರ್ ಅ ಟೀಮ್ ವಿಚ್ ವಿಲ್ ಲುಕ್ ಆಫ್ಟರ್ ದ ಚೈಲ್ಡ್ ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ. ಮಕ್ಕಳಿಗೆ ಸಿಲ್ವರ್ ಸ್ಪೂನಲ್ಲಿ ಆಹಾರ ಕೊಡೋದ್ರಿಂದ ಅವರ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಿದೆ. ಅದು ಒಂದು ರೀತಿ ನಿಜ. ಬಿಕಾಸ್ ಸಿಲ್ವರ್, ಗೋಲ್ಡ್, ದೀಸ್ ವರ್ ಮೆಟಲ್ಸ್ ವಿಚ್ ವರ್ ನೋನ್ ಟು ಹ್ಯಾವ್ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಆ್ಯಂಡ್ ಸಮ್ ಬಯೋಆಕ್ಟಿವಿಟಿ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಇಂಪ್ರೂವ್ ದ ಇಮ್ಯುನಿಟಿ ಆ್ಯಸ್ ಸಚ್. ಮಕ್ಕಳ ಬೋನ್ ಸ್ಟ್ರಾಂಗ್ ಆಗಿರಬೇಕಾದ್ರೆ ಅವರು ಹಾಲು ಕುಡಿಬೇಕು. ಸೊ ಹಾಲು, ನಮ್ಮ ಇಂಡಿಯನ್ ಪೇರೆಂಟ್ಸ್ ಹೇಗಿದ್ದಾರೆ ಅಂದರೆ ಹಾಲು ಕುಡಿಲಿದ್ರೆ ಅವ್ರಿಗೆ ಸಮಾಧಾನ ಇರಲ್ಲ. ಸೊ ಬಟ್ ಈಗಿನ ಮಾಡರ್ನ್ ಟೆಕ್ನಾಲಜಿಯಿಂದ ಪ್ರೊಡ್ಯೂಸ್ ಆಗ್ತಾ ಇರೋ ಹಾಲು, ಅದರದ್ದು ಕ್ವಾಲಿಟಿ, ಅದು ಅಷ್ಟೊಂದು ಮುಂಚಿನ ಥರ ಹಸು ಮನೆಗೆ ಬಂದು ಹಾಲು ನಾವು ಈಲ್ಡ್ ಮಾಡ್ತಾ ಇದ್ವಿ, ಅದಕ್ಕಿಂತ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ. ಇಟ್ ಈಸ್ ಅ ಮಾಸ್ ಪ್ರೊಡ್ಯೂಸ್ಡ್ ಹೋಮೋಜನೈಸ್ಡ್ ಮಿಲ್ಕ್ ವಿಚ್ ಕಮ್ಸ್ ಟು ಯುವರ್ ಹೋಮ್ಸ್ ಇನ್ ಪ್ಯಾಕೆಟ್ಸ್. ಸೊ ನಾವೇನು ಹೇಳ್ತೀವಿ, 200 ml ಜಾಸ್ತಿ ಮಕ್ಕಳಿಗೆ ಹಾಲು ಕೊಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಟು ಗೆಟ್ ಆಲ್ ದ ಬೆನಿಫಿಟ್ಸ್ ಆಫ್ ಮಿಲ್ಕ್, ಕ್ಯಾಲ್ಶಿಯಮ್, ವಿಟಮಿನ್ ಡಿ, ಇದೆಲ್ಲ ಕೊಡೋಕ್ಕೆ ಯೂಸ್ ಅದರ್ ಮಿಲ್ಕ್ ಪ್ರಾಡಕ್ಟ್ಸ್. ಹಾಲು, ಘೀ, ಬಟರ್, ಪನೀರ್, ಚೀಸ್, ದೀಸ್ ಆರ್ ಆಲ್ಸೋ ಅದರ್ ಮಿಲ್ಕ್ ಪ್ರಾಡಕ್ಟ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ಸ್ಟೆಡ್ ಆಫ್ ಪ್ಲೇನ್ ಮಿಲ್ಕ್. ಪ್ಲೇನ್ ಮಿಲ್ಕ್ ಕುಡಿದ ತಕ್ಷಣ ಮಕ್ಕಳು ಯೂಶ್ವಲಿ ದೇ ಡೆವಲಪ್ ಲ್ಯಾಕ್ ಆಫ್ ಹಂಗರ್, ಆಮೇಲೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸು ಜಾಸ್ತಿ ಆಗುತ್ತೆ. ಮಕ್ಕಳು ವಿಡಿಯೋ ಗೇಮ್ ಆಡೋದ್ರಿಂದ ಅವರ ಸ್ಕಿಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ. ವಿಡಿಯೋ ಗೇಮ್ಸ್ ಆಡೋದ್ರಿಂದ ಅವ್ರದ್ದು ನಿದ್ದೆ ಕಡಿಮೆ ಆಗುತ್ತೆ, ಅವ್ರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗುತ್ತೆ. ಬಟ್ ಎಸ್, ಸ್ವಲ್ಪ ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಂತೀವಿ, ಕೆಲವೊಂದು ಜಾಬ್ಸಲ್ಲಿ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅದು. ಬಟ್ ಇಟ್ ಹ್ಯಾಸ್ ಟು ಬಿ ಅ ಮಿಕ್ಸ್ಚರ್ ಆಫ್ ಡಿಜಿಟಲ್ ಎಕ್ಸ್ಪೋಜರ್ ಆಸ್ ವೆಲ್ ಆಸ್ ಫಿಸಿಕಲ್ ಪ್ಲೇ. ಮಕ್ಕಳು ಹೆಚ್ಚಾಗಿ TV ನೋಡೋದ್ರಿಂದ ಅವರ ಬೆಳವಣಿಗೆ ಕುಂಟುತ್ತೆ. ಡೆಫಿನೆಟ್ಲಿ ಎಸ್, ಇದರಲ್ಲಿ ಡೌಟೇ ಇಲ್ಲ. ಈಗ ನಂದೊಂದು ಕ್ವಶನ್ ಡಾಕ್ಟರ್, ಏನಂತ ಹೇಳಿದರೆ, ಈಗ ತುಂಬ ಜನ ಮಕ್ಕಳಿಗೋಸ್ಕರ ಸಪ್ಲಿಮೆಂಟ್ ಆಹಾರಗಳನ್ನೆಲ್ಲ ಯೂಸ್ ಮಾಡ್ತಿದ್ದಾರೆ, ಅದು ಒಳ್ಳೆಯದಾ ಅಂತ ಹೇಳಿ. ಯೂಶ್ವಲಿ ನಮ್ಮ ಬಾಡಿಗೆ ಏನು ಮಲ್ಟಿವೈಟಮಿನ್ಸ್ ಆಗಲಿ ಇಲ್ಲ ಮಿನರಲ್ಸ್ ಆಗಲಿ ಏನೇನು ಬೇಕೋ ಅದು ನಮ್ಮ ಸಾಧಾರಣವಾಗಿ ನ್ಯಾಚುರಲ್ ಫುಡ್ಸಲ್ಲಿ ಅವೈಲೇಬಲ್ ಇದೆ ಇನ್ ಅ ಬಯೋ ಆ್ಯಕ್ಟಿವ್ ಫಾರ್ಮ್. ನಾವು ಫಸ್ಟ್ 2 yearsಲ್ಲಿ ಮಕ್ಕಳಿಗೆ ವಿಟಮಿನ್ ಡಿ ಆ್ಯಂಡ್ ಐರನ್ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಅದು ಬಿಟ್ಟರೆ ಯಾವುದೇ ರೀತಿ ಫಿಸಿಕಲ್ ಏಲ್ಮೆಂಟ್ಸ್ಗೆ ಸ್ವಲ್ಪ ದಿನ ಮಲ್ಟಿವೈಟಮಿನ್ಸ್ ರಿಪ್ಲೇಸ್ಮೆಂಟ್ ಕೊಟ್ಟು, ಅದು ಬಿಟ್ಟರೆ ಬೇರೆ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಊಟದ ಮೂಲಕನೇ ಮಗುಗೆ ಬರಬೇಕು. ಓಕೆ, ಸೊ ವಿ ಅವಾಯ್ಡ್ ಗಿವಿಂಗ್ ಸಪ್ಲಿಮೆಂಟ್ಸ್ ಅನ್ನೆಸೆಸರಿಲಿ. ಇಟ್ ಈಸ್ ನಾಟ್ ಅ ರೀಪ್ಲೇಸ್ಮೆಂಟ್ ಫಾರ್ ಫುಡ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಚೈತನ್ಯ. ಮಕ್ಕಳು ಹೆಲ್ದಿ ಆಗಿರಬೇಕಾದ್ರೆ ಯಾವ ರೀತಿ ಫುಡ್ಡನ್ನು ತಗೋಬೇಕು, ಅದೇ ರೀತಿ ಹೆಲ್ದಿ ಲೈಫ್ ಸ್ಟೈಲನ್ನು ಮಕ್ಕಳು ಯಾವ ರೀತಿ ಲೀಡ್ ಮಾಡಬೇಕು ಅಂತ ಹೇಳಿ ನಮಗೆ ತುಂಬಾ ಚೆನ್ನಾಗಿ ಚೇತನ್ ಅವರು ಇವತ್ತು ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇವತ್ತಿನ ಪಬ್ಲಿಕ್ ನೆಕ್ಸ್ಟ್ನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು.